ಅಂದರೆ ಉದ್ಯೋಗ ಅಂತ ಹೇಳಿದಾಗ ನನಗೆ ನೆನಪರಂಥದ್ದು ಫಾದರ್ ನನ್ನ ತಂದೆ ಮುಖ್ಯಮಂತ್ರಿಗಳು ಬೆಳಗ್ಗೆ 6 ಗಂಟೆ ಬೈ ರೋಡೇ ಹೋಗಬೇಕಾಯ್ತು. ಅವಾಗ ಇನ್ನೂ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಇಲ್ಲ. ಬೆಂಗಳೂರು ಎಂಟ್ರೆನ್ಸಲ್ಲಿ ಪೀಣ್ಯ ಹತ್ರ ಸುಮಾರು ಒಂದು 45 ಜನ ಹೆಣ್ಮಕ್ಳು ಟಿಫಿನ್ ಕೇರೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ರೋಡ್ ಕ್ರಾಸಿಂಗ್ ಇತ್ತು, CM ಕಾರ್ ಹೋಗುತ್ತೆ ತಕ್ಷಣ ನಿಂತು. ಆದರೆ ಫಾದರ್ ಕಾರ್ ನಿಲ್ಲಿಸಿದ್ರು, ಹೆಣ್ಮಕ್ಳು ನೋಡ್ಕೊಂಡು ನಿಲ್ಲಿಸಿದ್ರು, ಮಾತಾಡಿಸಿದ್ರು. ಏನಮ್ಮ ಇಲ್ಲಿ ಅಂತ ಕೇಳಿದಾಗ ನಾವು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಉದ್ಯೋಗಕ್ಕೆ, ಅಲ್ಲೇ ರೋಡ್ ದಾಟಿದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಅವಾಗ ಎಲ್ಲಿಯವರು ಅಂತ ಕೇಳಿದಾಗ ಇಲ್ಲಿ ಶಿವಮೊಗ್ಗದ ಅಡ್ರೆಸ್ ಹೇಳ್ತಾರೆ, ಕೆಲವು ಜನ ಈ ಕಡೆ ಸರೌಂಡಿಂಗು ಹುಬ್ಳಿ ಧಾರವಾಡ ಈ ಥರ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ರು. ಅವತ್ತು ಫಾದರ್ DCM ಇದ್ದಾಗ 2008 6,000 ಏನೋ ಹೇಳ್ದಂಗೆ ನೆನಪು. ಸಂಬಳ ಸಾಲುತ್ತೆ ನಮ್ಮ ಲೈಫ್ ಲೀಡ್ ಆಗುತ್ತೆ ಅಂತ ಕೇಳಿದಾಗ ಒಬ್ಳು ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ. ನಮ್ಮ ಈ 6,000 ಸ್ಯಾಲ್ರಿ ಜೊತೆಗೆ ನಮ್ಮ ತಂದೆ ತಾಯಿಯಿಂದನೇ ಪ್ರತಿ ತಿಂಗಳು ರೂಮ್ ಬಾಡಿಗೆಗೆ ಅದಕ್ಕೆ ದುಡ್ಡು ಕಳಿಸ್ಕೊಡ್ತಾರೆ. ನಮ್ಮ ತಂದೆ ತಾಯಿ ನಾವೇನು ಕೊಡಲಿಕ್ಕಾಗಲ್ಲ, ಉಳ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ನೇರ ಬ್ಯಾಂಗ್ಳೂರಿಗೆ ಹೋದ ತಕ್ಷಣವೇ ಚೀಫ್ ಸೆಕ್ರೆಟರಿ ಕರೀತಾರೆ. ಯಾರು ಗಾರ್ಮೆಂಟ್ಸಲ್ಲಿ ಒಳ್ಳೆ ಉದ್ಯೋಗ ಕೊಡಲಿಕ್ಕೆ ಯಾವುದು ಕಂಪ್ನಿಗಳು ಯಾವುದನ್ನು ಕೇಳ್ತಾರೆ. ಅವಾಗ ಕೆಲವು ಸಲಹೆಗಳು ಬರುತ್ತೆ. ಶಿವಮೊಗ್ಗದಲ್ಲಿ ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾವು ಅವತ್ತು ತೀರ್ಮಾನ ತೊಗೊಂಡು ಅವ್ರಿಗೆ ಲ್ಯಾಂಡ್ ಕೊಟ್ಟು, ಫ್ರೀ ಲ್ಯಾಂಡ್ ಕೊಟ್ಟು ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿ, ಇವತ್ತು ನಮ್ಮ ಮೋದಿಜಿಯವರು ಜವಳಿ ಪಾರ್ಕ್ಗಳನ್ನು, ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತು ನಿಮ್ಮ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ 250 ಎಕರ್ಸ್ ಕೊಟ್ಟು ಅಲ್ಲಿ ಫ್ಯಾಕ್ಟ್ರಿ ಶುರುವಾಗಿದೆ. ಸುಮಾರು 15,000 ಜನ ಅಲ್ಲಿ ಉದ್ಯೋಗ ಸಿಗ್ತಾ ಇದೆ. ಇದು ಒಂದು. ಸಾಗರದಲ್ಲಿ 6,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ಶಿಕಾರಿಪುರದಲ್ಲಿ 4,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ. ಇಷ್ಟು ಜನ ಹೆಣ್ಮಕ್ಳಿಗೆ ಇವತ್ತು ಉದ್ಯೋಗ ಸಿಕ್ಕಿದೆ. ಆ ತೃಪ್ತಿ ನನಗಿದೆ. ಆದರೆ ನನ್ನ ಒಂದು ದಿನ ಬೆಳಗ್ಗೆ ಸಹಜ ಒಂದು 100 ಜನ ಬರ್ತಾರೆ, ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ಪಾಪ ಡಿಗ್ರಿ ಆಗಿದೆ ಅಂತ ಹೇಳ್ತಾರೆ. ಪಾಪ ರೈತನ ಮಗ ವಿದ್ಯಾಭ್ಯಾಸ ಮಾಡಿದ್ದಾನೆ, ಅಪ್ಪನ ಜೊತೆ ಬಂದು ಹೊಲದ ಕೆಲಸನೂ ಮಾಡಲಿಕ್ಕಾಗಲ್ಲ. ಉದ್ಯೋಗ ಮಾಡಬೇಕು ಅಂದರೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಸೊ ಈ ಒಂದು ಸೂಕ್ಷ್ಮತೆಯಲ್ಲಿ ಏನೇನು ಜೋಡಿಸುವಂಥ ಪ್ರಯತ್ನ ಮಾಡಬೇಕು. ಇದು ಈ ರೀತಿಯಂಥ ವೈಯಕ್ತಿಕವಾಗಿ ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ.